ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ದಾರಿವಾಲ ಬಟಾಣಿ ಮತ್ತು ಆಲೂಗಡ್ಡೆಯಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಗೊಜ್ಜು. ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ತ್ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ಇದನ್ನು. ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ. ಡೈಲಿ ಒಂದೊಂದು ಸ್ಪೆಷಲಾಗಿರೋ ಈಸಿ ಇರುವ ಫುಡ್ ಹೇಳ್ಕೊಡ್ತೀನಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ. ನೋಡಿ, ರೆಡಿ ಇದೆ ಇದು. ಈ ಗ್ರೇವಿ ರೆಡಿ ಇದೆ ನೋಡಿ. ಇದನ್ನು ಪೂರಿ, ಚಪಾತಿ, ಪರೋಟ, ಬಟರ್ ನಾನ್ ಎಲ್ಲದ್ರ ಜೊತೆ ಯೂಸ್ ಮಾಡ್ಬೋದು. ಇದು ಬೇಯಿಸಿದಂಥ ಬಟಾಣಿ, ಹಿಂದಿನ ದಿನ ಬಟಾಣಿ ನೆನೆಸಿ ಬೆಳಗ್ಗೆ ಬೇಯಿಸಿರೋದು, ಚೆಂದ ಬೆಂದಿರುತ್ತೆ. ಆಮೇಲೆ 2 ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು, ಆಮೇಲೆ ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಯಿಸಿದಂಥ ಬಟಾಣಿ, ಬೇಯಿಸಿದಂಥ ಆಲೂಗಡ್ಡೆ ಮತ್ತು ಟೊಮೆಟೊ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಆದರೂ ಹಾಕ್ಬೋದು, ಇಲ್ಲಾಂದರೆ ತುಪ್ಪ ಆದರೂ ಹಾಕ್ಬೋದು. ತುಪ್ಪನೂ ಇನ್ನೂ ಟೇಸ್ಟಿಯಾಗಿ ಅನಿಸುತ್ತೆ. ಆಮೇಲೆ 1 ಸ್ಪೂನು ಜೀರಿಗೆ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಜೀರಿಗೆ ಅದು ಫ್ರೈ ಆಗಿ ಬರುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ಬೇಕು. ಅದನ್ನು ಒಂಚೂರು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆ ಹೋಗೋ ತನಕ ಮಾಡ್ಕೊಳ್ಳಿ. ಮತ್ತು ಎಣ್ಣೆ ಬಿಸಿ ಆದಮೇಲೆ ಸಿಮ್ಮಲ್ಲಿಡಿ. ಈಗ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ, 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್, ಕರಿಮೆಣಸಿಂದು ಪುಡಿ ಹಾಕ್ತಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಾದ್ಮೇಲೆ ನಾವು ರುಬ್ಬಿಟ್ಟಂಥ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು ಬರೀ ಒಂದು ಚಿಕ್ಕ ಬೌಲಲ್ಲಿ ಬಟಾಣಿ ತೆಗೆದಿರೋದಕ್ಕೆ 2 ಟೊಮೆಟೊ ಹಾಕ್ತಿದ್ದೀನಿ. ನೀವು ಎಷ್ಟು ಟೊಮೆಟೊ ಗ್ರೈಂಡ್ ಮಾಡಿ ಹಾಕ್ತೀರಾ, ಆಲೂಗಡ್ಡೆ ಇದು ಹಾಕ್ತೀರಾ, ಅದಷ್ಟು ಕ್ವಾಂಟಿಟಿನೇ ಮಾಡ್ಕೊಳ್ಬೇಕು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಟೊಮೆಟೊನು, ಆಲೂಗಡ್ಡೆ ಇದೆಲ್ಲ ಜಾಸ್ತಿ ಹಾಕಿ. 2 ಆಲೂಗಡ್ಡೆ ತೊಗೊಂಡಿರೋದು ನಾನು. ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ. ಈಗಲೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಬೇರೆ ಥರ ಟೇಸ್ಟ್ ಅನಿಸುತ್ತೆ. ನೀವು ಖಂಡಿತ ಮಾಡಿ. ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಡಿ. ನೀರು ಹಾಕ್ಬಿಟ್ಟು ಅದು ಆ ಗ್ರೇವಿ ಎಲ್ಲ ಒಂದು ಗೊಜ್ಜು ಥರ ಬಂದು ಸೇರುತ್ತೆ. ಹಂಗೆ ಸೇರುವಾಗ ನೋಡಿ, ಈಗ ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದು ಚೆನ್ನಾಗಿ ಕುದಿಲಿ, ಆ ಗ್ರೇವಿ ಎಲ್ಲ ಚೆನ್ನಾಗಿ ಕುದಿಲಿ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತದೆ. ಅದಾದಮೇಲೆ ಬೇಯಿಸಿಟ್ಟಂಥ ಬಟಾಣಿ ಮತ್ತು ಬೇಯಿಸಿದ ಆಲೂಗಡ್ಡೆ ಜೊತೆಗೆ ಅದನ್ನು ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಂಬಿಡಬೇಕು. ಅದನ್ನು ಕೂಡ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಚೆನ್ನಾಗಿ ಅನಿಸುತ್ತೆ. ಒಂದು 2 ನಿಮಿಷ ಮುಚ್ಚಿಡಿ. ಅದ್ರದ್ದು ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ. ಹಿಂಗೆ ಆಯಿಲೆಲ್ಲ ಬಿಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಆಮೇಲೆ ಮತ್ತೆ ಇನ್ನೊಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಒಂಚೂರು ಬಿಳಿ ಎಳ್ಳು ಹಾಕ್ತಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಬಿಟ್ಟು ಹಾಕಿ. ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಬಟಾಣಿಗೂ ಹಸಿ ಬಟಾಣಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಒಣಗಿದ ಬಟಾಣಿ ನೆನೆಸಿ ಬೇಯಿಸಿ ಹಾಕಿರೋದು. ಇದನ್ನು ಖಂಡಿತ ಮಾಡಿ. ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.